ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತುಂಬ ವಿದ್ಯಾರ್ಥಿಗಳು ಸೆಕೆಂಡ್ PUC ವಿದ್ಯಾರ್ಥಿಗಳು, ಸರ್ ಕನ್ನಡದಲ್ಲಿ ನಾನು ಫೇಲ್ ಆಗ್ತೀನಿ ಸರ್, ನನಗೆ ಸ್ವಲ್ಪ ಪಾಸಿಂಗ್ ಪ್ಯಾಕೇಜ್ ಹೇಳಿಕೊಡಿ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿಕೊಡಿ ಸರ್ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ, ಕೆಳಗಡೆ ನಾನು ವಾಟ್ಸಪ್ ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ ರೀ. ಸೊ ಅಲ್ಲಿ ನೀವು ಜಾಯ್ನ್ ಆಗಿ ಬೇಗ ನಾನು ಪ್ರೆಸೆಂಟ್ ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇನ್ನು ಯಾರೂ ಜಾಯ್ನ್ ಆಗಿಲ್ಲ. ಸೊ ಅಲ್ಲಿ ನಾನು PDF ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಅಲ್ಲಿ ನಾನು ಆಗ್ತಾ ಇರ್ತೀನಿ ಇವತ್ತಿನಿಂದ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕಂಪ್ಲೀಟಾಗಿ ಫ್ರೀಯಾಗಿ ಇರುತ್ತೆ, ಅದು ಫ್ರೀಯಾಗಿ ನಾನು ಸ್ಟಡಿ ಮೆಟೀರಿಯಲ್ ಅನ್ನೋದು ಅಪ್ಲೋಡ್ ಮಾಡ್ತೇನೆ. ಸೊ ಓಕೆನಾ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಅನ್ನೋದು ಇದೆ. ಸೊ ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಈಗ ಡೈರೆಕ್ಟಾಗಿ ಟಾಪಿಕ್ ಬಂದರೆ, ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ PDF ಎಲ್ಲ ಕೂಡ ನಾನು ವಾಟ್ಸಪ್ ಗ್ರೂಪಲ್ಲಿ ನಾನು ಸೆಂಡ್ ಮಾಡಿರ್ತೀನಿ. ಸೊ ನಾನು ಈಗ ಪ್ರತಿಯೊಂದು ಕ್ವಶನ್ಗೂ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ, ಈಗ ನಿಮಗೆ ಎಕ್ಸಾಮ್ ಟೈಮ್ ಇದೆ, ಹೌದಲ್ವಾ? ಸೊ ಅದರಿಂದ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದರಿಂದ ನೋಡಿ, ನಾನು ಪ್ರತಿಯೊಂದು ಕೂಡ ನಾನು ಕ್ವಶನ್ಸ್ ಅನ್ನೋದು ಹೇಳ್ತಾ ಹೋಗಲ್ಲ. ಯಾಕಂತಂದರೆ ನಿಮಗೂ ಕೂಡ ಟೈಮ್ ಈಸ್ ಇಂಪಾರ್ಟೆಂಟ್. ಟೈಮ್ಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಲೇಬೇಕು. ಸೊ ಅದರಿಂದ ನಾನು ಡೈರೆಕ್ಟಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ತಾ ಹೋಗಿ ಅಷ್ಟೇ, ಓಕೆನಾ. ಕಾಣಿಸ್ತಾ ಇದೆಯಲ್ಲ ನಿಮಗೆಲ್ಲ ಕೂಡ. ಸೊ ಕದಡಿದ ಸಲಿಲಂ ತಿಳಿಬಂದದಾಗ ಎಷ್ಟು ಮಾರ್ಕ್ಸ್ಗಳಿದ್ದಾವೆ, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಮತ್ತು ಪಗೆ ಎಂಬ ಬಾಳಕನೆಂಬರೆ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ಸೊ ಈ PDF ಲಿಂಕ್ ಅನ್ನೋದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ PDF ಡೌನ್ಲೋಡ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಓಕೆನಾ. 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇದೆ, ಮತ್ತು ಸಂದರ್ಭಿಕ ಅಂದರೆ 3 ಅಂಕದ ಪ್ರಶ್ನೆಗಳು ಕೂಡ ಇದೆ. ಎಲ್ಲ ಕೂಡ ಇದೆ. ಇದರಲ್ಲಿ 4 ಅಂಕದ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡೆದುಕೊಳ್ಳಿ. ಮತ್ತು ಯಾವುದಾದ್ರೂ ನಿಮ್ಮ ಕಾಲೇಜಿನ ಗ್ರೂಪ್ಗಳಿರುತ್ತಲ್ಲ, ಸೊ ಅದಕ್ಕೆ ಬೇಗ ಶೇರ್ ಮಾಡಿ. ಯಾಕಂದರೆ ಟೈಮ್ ಅನ್ನೋದು ತುಂಬ ಕಡಿಮೆ ಇದೆ. ಸೊ ಪ್ರತಿ ಒಬ್ಬರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಈ 3 ದಿನಗಳವರೆಗೆ ನಾನು ಕಂಪ್ಲೀಟಾಗಿ ನಿಮ್ಮಿಂದಿರ್ತೀನಿ. ಎಕ್ಸಾಮ್ ಆಗುವವರೆಗೂ ಕೂಡ ನಾನು ನಿಮ್ಮಿಂದಿರ್ತೀನಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ದರೂ ಕೂಡ ವಾಟ್ಸಪ್ಪಲ್ಲಿ ಬಂದು ನನಗೆ ಮೆಸೇಜ್ ಮಾಡಿ. ಪ್ರತಿಯೊಬ್ಬರಿಗೆ ಕೂಡ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಓಕೆ, ಏನೇ ಡೌಟ್ಸ್ ಇದ್ದರೂ ಕೂಡ ಏನು ಮಾಡಬೇಕು, ಕಾಮೆಂಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.